ಮುಲಾನ್ಪುರ್ ಸ್ಟೇಡಿಯಂನಲ್ಲಿ ನಡೆದ ನಿನ್ನೆ ಮ್ಯಾಚ್ KKR ಮತ್ತು PBKS ಟೀಮ್ನ ಮ್ಯಾಚ್. ವಾಟ್ ಎ ಥ್ರಿಲ್ಲಿಂಗ್ ಮ್ಯಾಚ್. ಥ್ರಿಲ್ಲಿಂಗ್ ವಿನ್ ಬೈ ಪಂಜಾಬ್ ಕಿಂಗ್ಸ್ ಟೀಮ್. IPL ಅಲ್ಲಿ ಅತಿ ಕಡಿಮೆ ಟಾರ್ಗೆಟ್ ಅನ್ನು ಡಿಫೆನ್ಸ್ ಮಾಡಿದ PBKS ಬೌಲರ್ಸ್. IPL 2025ನಲ್ಲಿ ದಿ ಬೆಸ್ಟ್ ಮ್ಯಾಚ್, ನೋ ಡೌಟ್. ಯುಜ್ವೇಂದ್ರ ಚಹಲ್ ಅವರು ಬ್ಯಾಕ್ ಇನ್ ಟು ದಿ ಫಾರ್ಮ್, ದಿ ಬೀಸ್ಟ್ ಮೋಡ್. ಪಂಜಾಬ್ ಕಿಂಗ್ಸ್ ಟೀಮ್ ವಿನ್ ಬೈ 16 ರನ್ಸ್ ಅಗೇನ್ಸ್ಟ್ KKR. ಪಂಜಾಬ್ ಕಿಂಗ್ಸ್ ಟೀಮ್ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ಗೆ ಬಂದ PBKS ಓಪನರ್ಸ್ ಪ್ರಭ್ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಶು ಆರ್ಯ ಅವರು ಮೊದಲ 2 ಓವರ್ಗಳಲ್ಲಿ 13 ರನ್ ಸ್ಕೋರ್ ಮಾಡಿದರು. ನಂತರ ವೈಭವ್ ಅರೋರಾ ಬೌಲಿಂಗಲ್ಲಿ 3ನೇ ಓವರಲ್ಲಿ 20 ರನ್ಗಳನ್ನು ಸ್ಕೋರ್ ಮಾಡಿದರು. ಹರ್ಷಿತ್ ರಾಣಾ ಹಾಕಿದ ಮೊದಲನೇ ಬಾಲ್ಗೆ ಪ್ರಿಯಾಂಶು ಆರ್ಯ ಅವರು 6 ಹೊಡೆದರು. ನಂತರ ಹರ್ಷಿತ್ ರಾಣಾ ಅವರು ಸ್ಲೋವರ್ ಬಾಲ್ ಹಾಕಿ ಪ್ರಿಯಾಂಶು ಆರ್ಯರನ್ನು 22 ರನ್ಗಳ ಮೇಲೆ ಔಟ್ ಮಾಡಿದರು. ನಂತರ ಅದೇ ಓವರ್ನಲ್ಲಿ ಹರ್ಷಿತ್ ರಾಣಾ ಅವರು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನನ್ನು 0 ರನ್ಗಳ ಮೇಲೆ ಔಟ್ ಮಾಡಿದರು. ಮಾರ್ಕಸ್ ಸ್ಟೋಯ್ನಿಸ್ ಅವರ ಪ್ಲೇಸಲ್ಲಿ ಟೀಮ್ ಒಳಗಡೆ ಬಂದ ಜಾಶ್ ಇಂಗ್ಲಿಷ್ 2 ರನ್ಗಳ ಮೇಲೆ ಇದ್ದಾಗ ವರುಣ್ ಚಕ್ರವರ್ತಿ ಅವರು ಜಾಶ್ ಇಂಗ್ಲಿಷ್ನನ್ನು ಕ್ಲೀನ್ ಬೌಲ್ಡ್ ಮಾಡಿ ಹಿಂತಿರುಗಿಸಿದರು. ಪ್ರಭ್ಸಿಮ್ರಾನ್ ಸಿಂಗ್ ಹರ್ಷಿತ್ ರಾಣಾ ಬೌಲಿಂಗಲ್ಲಿ 1 6 1 4 ಹೊಡೆದು 30 ರನ್ಗಳ ಮೇಲೆ ಇದ್ದಾಗ ಹರ್ಷಿತ್ ರಾಣಾ ಬೌಲಿಂಗಲ್ಲಿ ರಮಣ್ದೀಪ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ನಂತರ PBKS ಬ್ಯಾಟರ್ಗಳು ಬ್ಯಾಟಿಂಗ್ ಮಾಡಲು ತುಂಬ ಸ್ಟ್ರಗಲ್ ಆದರು. ಮೊಯಿನ್ ಅಲಿ ಪ್ಲೇಸಲ್ಲಿ ಟೀಮ್ ಒಳಗಡೆ ಬಂದ ಫಾಸ್ಟ್ ಬೌಲರ್ ಆಂಡ್ರಿಟ್ ನೋಚಾ ಅವರ ಬೌಲಿಂಗಲ್ಲಿ ನೆಹಲ್ ವಧೇರಾ 10 ರನ್ಗಳನ್ನು ಮಾಡಿ ಕ್ಯಾಚ್ಔಟ್ ಆಗಿ ಹಿಂತಿರುಗಿದರು. ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಾಡಿದ ಮಾರ್ಕಸ್ ಸ್ಟೋಯ್ನಿಸ್ನನ್ನು ಬೆಂಚ್ ಮೇಲೆ ಕೂರಿಸಿ PBKS ಟೀಮ್ ಮ್ಯಾನೇಜ್ಮೆಂಟ್ ಮ್ಯಾಕ್ಸ್ವೆಲ್ನ ಮೇಲೆ ನಂಬಿಕೆ ಇಟ್ಟು ಚಾನ್ಸ್ ಕೊಟ್ಟರೆ ಮ್ಯಾಕ್ಸ್ವೆಲ್ PBKS ಮ್ಯಾನೇಜ್ಮೆಂಟ್ಗೆ ನಿರಾಸೆಯನ್ನು ನೀಡಿದ. ವರುಣ್ ಚಕ್ರವರ್ತಿ ಅವರ ಬೌಲಿಂಗಲ್ಲಿ ಕ್ಲೀನ್ ಬೌಲ್ಡ್ ಔಟ್ ಆಗಿ ಹಿಂತಿರುಗಿದರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಸೂರ್ಯವಂಶಿ ಹೆಗಡೆ 4 ರನ್ ಮಾಡಿ ಸುನಿಲ್ ನಾರಾಯಣ್ ಅವರ ಬೌಲಿಂಗಲ್ಲಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಶಶಾಂಕ್ ಸಿಂಗ್ ಮತ್ತು ಬಾರ್ಟ್ಲೆಟ್ ಮಧ್ಯೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಶುರುವಾಯಿತು. ಆದರೆ ಆ ಪಾರ್ಟ್ನರ್ಶಿಪ್ಗೆ ಬ್ರೇಕ್ ಹಾಕಿದ ವೈಭವ್ ಅರೋರಾ 18 ರನ್ ಮಾಡಿದ ಶಶಾಂಕ್ ಸಿಂಗ್ನನ್ನು LBW ಆಗಿ ಔಟ್ ಮಾಡಿ ಕಳಿಸಿದನು. ಮಾರ್ಕ್ ಆ್ಯನ್ಸನ್ 1 ರನ್ ಮಾಡಿ ಸುನಿಲ್ ನಾರಾಯಣ್ ಅವರ ಬೌಲಿಂಗಲ್ಲಿ ಮುಂದಕ್ಕೆ ಬಂದು ಹೊಡೆಯಲು ಹೋಗಿ ಬಾಲ್ ಮಿಸ್ ಆಗಿ ಬೌಲ್ಡ್ ಔಟ್ ಆದನು. 11 ರನ್ ಮಾಡಿದ ಬಾರ್ಟ್ಲೆಟ್ ಮತ್ತು ಹರ್ಷದೀಪ್ ಸಿಂಗ್ ನಡುವೆ ಮಿಸ್ಕಮ್ಯುನಿಕೇಷನ್ನಿಂದಾಗಿ ಬಾರ್ಟ್ಲೆಟ್ ಅವರು ರನ್ಔಟ್ ಆದರು. PBKS ಟೀಮ್ 15.3 ಓವರ್ಗಳಲ್ಲಿ 111ಕ್ಕೆ 10 ವಿಕೆಟ್. ಬ್ಯಾಟಿಂಗಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ 30 ರನ್, ಪ್ರಿಯಾಂಶು ಆರ್ಯ ಅವರು 22 ರನ್, ಶ್ರೇಯಸ್ ಅಯ್ಯರ್ 0 ರನ್, ಜಾಶ್ ಇಂಗ್ಲಿಷ್ 2 ರನ್ ಮತ್ತು ನೆಹಲ್ ವಧೇರಾ ಅವರು 10 ರನ್, ಮ್ಯಾಕ್ಸ್ವೆಲ್ 7 ರನ್ ಮತ್ತು ಸೂರ್ಯವಂಶಿ ಹೆಗಡೆ 4 ರನ್ ಮತ್ತು ಶಶಾಂಕ್ ಸಿಂಗ್ 18 ರನ್ ಮತ್ತು ಮಾರ್ಕೋ ಆ್ಯನ್ಸನ್ ಅವರು 1 ರನ್ ಮಾಡಿ ಔಟ್ ಆದರು ಮತ್ತು ಬಾರ್ಟ್ಲೆಟ್ ಅವರು 11 ರನ್. ಲಾಸ್ಟಲ್ಲಿ ಹರ್ಷದೀಪ್ ಸಿಂಗ್ ಅವರು 1 ರನ್ ಮಾಡಿ ನಾಟ್ ಔಟ್. ವೈಭವ್ ಅರೋರಾ 2.3 ಓವರ್ಗಳಲ್ಲಿ 26 ರನ್ ಕೊಟ್ಟು 1 ವಿಕೆಟ್ ಮತ್ತು ಆಂಡ್ರಿಟ್ ನೋಚಾ ಅವರು 3 ಓವರ್ಗಳಲ್ಲಿ 23 ರನ್ ಕೊಟ್ಟು 1 ವಿಕೆಟ್ ಮತ್ತು ಹರ್ಷಿತ್ ರಾಣಾ 3 ಓವರ್ಗಳಲ್ಲಿ 25 ರನ್ ಕೊಟ್ಟು 3 ವಿಕೆಟ್ ಮತ್ತು ವರುಣ್ ಚಕ್ರವರ್ತಿ ಅವರು 4 ಓವರ್ಗಳಲ್ಲಿ 21 ರನ್ ಕೊಟ್ಟು 2 ವಿಕೆಟ್ ಮತ್ತು ಸುನಿಲ್ ನಾರಾಯಣ್ ಅವರು 3 ಓವರ್ಗಳಲ್ಲಿ 14 ರನ್ ಕೊಟ್ಟು 2 ವಿಕೆಟ್. KKR ಟೀಮ್ನ ಬೌಲಿಂಗಲ್ಲಿ ಎಲ್ಲರೂ ಸಮಾನವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಂತರ ಚೇಸಿಂಗ್ಗೆ ಬಂದ KKR ಟೀಮ್ ಫಸ್ಟ್ ಓವರ್ನಲ್ಲೇ ಸುನಿಲ್ ನಾರಾಯಣ್ ವಿಕೆಟ್ ತೆಗೆದ ಮಾರ್ಕೋ ಆ್ಯನ್ಸನ್ ಗೇಮ್ ಚೇಂಜಿಂಗ್ ವಿಕೆಟ್ ಇದು. ಸೆಕೆಂಡ್ ಓವರ್ನಲ್ಲಿ ಕ್ವಿಂಟನ್ ಡಿಕಾಕ್ನನ್ನು ಔಟ್ ಮಾಡಿದ ಬಾರ್ಟ್ಲೆಟ್ ಬ್ಯಾಕ್ ಟು ಬ್ಯಾಕ್ 2 ಓವರ್ಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ PBKS ಟೀಮ್ಗೆ. KKR ಕ್ಯಾಪ್ಟನ್ ರಹಾನೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ರಘುವಂಶಿ ಮಧ್ಯೆ 50+ ಪಾರ್ಟ್ನರ್ಶಿಪ್ ಬಂತು. ಈ ಪಾರ್ಟ್ನರ್ಶಿಪ್ ಡೇಂಜರಸ್ ಆಗೋಕೆ ಬಿಡಲಿಲ್ಲ. ಯುಜ್ವೇಂದ್ರ ಚಹಲ್ ಕ್ಯಾಪ್ಟನ್ ಅಜಿಂಕ್ಯ ರಹಾನೆಯನ್ನು LBW ಆಗಿ ಔಟ್ ಮಾಡಿದ. ನಂತರ 37 ರನ್ಗಳ ಮೇಲೆ ಇದ್ದ ರಘುವಂಶಿಯನ್ನು ಕೂಡ ಔಟ್ ಮಾಡಿದ. ನಂತರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 7 ರನ್ ಮಾಡಿದ ವೆಂಕಟೇಶ್ ಅಯ್ಯರ್ನನ್ನು LBW ಆಗಿ ಔಟ್ ಮಾಡಿದನು. ನಂತರ ಯುಜ್ವೇಂದ್ರ ಚಹಲ್ ಒಂದೇ ಓವರ್ನಲ್ಲಿ ರಿಂಕು ಸಿಂಗ್ ಯುಜಿ ಬೌಲಿಂಗಲ್ಲಿ ಸ್ಟಂಪ್ ಔಟ್ ಆದನು ಮತ್ತು ರಮಣ್ದೀಪ್ ಸಿಂಗ್
ಫಸ್ಟ್ ಬಾಲಲ್ಲಿ ರಿವರ್ಸ್ ಸ್ವೀಪ್ ಆಡಲು ಹೋಗಿ ಕ್ಯಾಚ್ ಔಟ್ ಆಗಿ ಹಿಂತಿರುಗಿದ. ಯುಜಿ ಚಹಲ್ ಈ ಓವರ್ನಿಂದಾಗಿ PBK's ಟೀಮ್ ಮತ್ತೆ ಗೇಮ್ ಒಳಗೆ ಬಂತು. ನಂತರ ಬ್ಯಾಟಿಂಗ್ಗೆ ಬಂದ ಹರ್ಷಿತ್ ರಾಣಾ ಅವರು 6 ಬಾಲ್ಗಳಲ್ಲಿ 3 ರನ್ ಮಾಡಿ ಮಾರ್ಕೋ ಆ್ಯನ್ಸನ್ ಅವರ ಬೌಲಿಂಗಲ್ಲಿ ಕ್ಲೀನ್ ಬೌಲ್ಡ್ ಔಟ್ ಆಗಿ ಹೋದರು. ಯುಜಿ ಚಹಲ್ ಹಾಕಿದ 14ನೇ ಓವರ್ನಲ್ಲಿ 2 ಸಿಕ್ಸರ್ ಮತ್ತು 1 4 ಹೊಡೆದು ಆ್ಯಂಡ್ರೂ ರಸೆಲ್ ಅವರು KKR ಟೀಮ್ನನ್ನು ಗೆಲುವಿನ ಅಂಚಿಗೆ ತೆಗೆದುಕೊಂಡು ಹೋದರು. ನಂತರ ಹರ್ಷದೀಪ್ ಹಾಕಿದ 15ನೇ ಓವರ್ ಮೇಡನ್ ವಿಕೆಟ್ ಓವರ್ ವೈಭವ್ ಅರೋರಾನನ್ನು ಓವರ್ ಲಾಸ್ಟ್ ಬಾಲ್ಗೆ ಔಟ್ ಮಾಡಿದನು. ಮಾರ್ಕೋ ಆ್ಯನ್ಸನ್ ಹಾಕಿದ 16ನೇ ಓವರ್ನ ಫಸ್ಟ್ ಬಾಲ್ಗೆ ಆ್ಯಂಡ್ರೂ ರಸೆಲ್ ಬಾಲ್ ಔಟ್ಸೈಡ್ ಎಡ್ಜ್ ಆಗಿ ಆ್ಯಂಡ್ರೂ ರಸೆಲ್ ಬೌಲ್ಡ್ ಔಟ್ ಆಗಿ ಔಟ್ ಆದನು. KKR ತಂಡ 95 ರನ್ಗಳಿಗೆ ಆಲ್ಔಟ್ ಆಯಿತು. ಪಂಜಾಬ್ ತಂಡ 16 ರನ್ಗಳಿಂದ ಗೆಲುವು ಸಾಧಿಸಿತು. KKR ಟೀಮ್ 66 ರನ್ಗೆ 2 ವಿಕೆಟ್ ಇದ್ದಾಗ PBK's ಟೀಮ್ ಗೆಲ್ಲುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರ? ಆದರೆ PBK's ಟೀಮ್ ಗೆಲ್ಲಿ ತೋರಿಸಿದೆ. PBK's ಟೀಮ್ ಬೌಲಿಂಗ್ ಯುಜ್ವೇಂದ್ರ ಚಹಲ್ 4 ಓವರ್ಗಳಲ್ಲಿ 28 ರನ್ ಕೊಟ್ಟು 4 ವಿಕೆಟ್. ಮಾಸ್ ಕಮ್ಬ್ಯಾಕ್ ಫ್ರಮ್ ಯುಜ್ವೇಂದ್ರ ಚಹಲ್. ಗ್ಲೆನ್ ಮ್ಯಾಕ್ಸ್ವೆಲ್ 2 ಓವರ್ಗಳಲ್ಲಿ 5 ರನ್ ಕೊಟ್ಟು 1 ವಿಕೆಟನ್ನು ತೆಗೆದುಕೊಂಡರು. ಹರ್ಷದೀಪ್ ಸಿಂಗ್ 3.1 ಓವರ್ಗಳಲ್ಲಿ 11 ರನ್ ಕೊಟ್ಟು 1 ವಿಕೆಟ್ ಮತ್ತು ಮಾರ್ಕೋ ಆ್ಯನ್ಸನ್ ಅವರು 3.1 ಓವರ್ಗಳಲ್ಲಿ 17 ರನ್ ಕೊಟ್ಟು 3 ವಿಕೆಟ್ ಮತ್ತು ಬ್ರಾತ್ಲೆಟ್ ಅವರು 3 ಓವರ್ಗಳಲ್ಲಿ 30 ರನ್ ಕೊಟ್ಟು 1 ವಿಕೆಟನ್ನು ತೆಗೆದುಕೊಂಡರು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.